Hello, welcome back to my channel. ಇದು ಆ್ಯಕ್ಚುಲಿ ದಿವಾಲಿಯ ವ್ಲಾಗ್ ಆಗಿರುತ್ತೆ. ಸೊ ನಾವು ದಸರಾಗೆ ಆಯುಧ ಪೂಜೆ ದಿನ ವೆಹಿಕಲ್ಸ್ಗೆ ಪೂಜೆ ಮಾಡಿರಲಿಲ್ಲ. ಅದಕ್ಕಂತ ದಿವಾಲಿ ಹಬ್ಬದ ದಿನ ಮಾರ್ನಿಂಗ್ ಬೈಕ್ ಆ್ಯಂಡ್ ಕಾರ್ನ ವಾಶ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಕೆಲಸ ಮಾಡ್ತಿದ್ವಿ. ನಾವಿರೋ ಕಸಿನ್ಸ್ ಅಣ್ಣ, ನಾನು ಆ್ಯಂಡ್ ತಂಗಿ ಆ್ಯಂಡ್ ಅಮ್ಮ ತಲೆ ಸ್ನಾನ ಮಾಡಿದರು ಅಂತ ಅವರು ಪೂಜೆ ಮಾಡೋಕ್ಕೆ ಬಂದರು. ఆడ రాజుకుపోయింది ఏమిటి తోలేదు రాదు కానీ పూజలు చేస్తుంది. లేదు రా. ಎಂಟ್ರೆನ್ಸಲ್ಲಿ ಇದು ಡೋರ್ ಡೆಕೋರೇಷನ್ ಸಿಂಪಲ್ ಆಗಿರ್ತಿತ್ತು, ಬಟ್ ದಿಸ್ ಟೈಮ್ ತೋರಣ ಎಲ್ಲ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ. ಇದು ದೇವ್ರ ಮನೆಯಲ್ಲಿ. ಅಷ್ಟೊತ್ತಿಗೆ ನಾವು ಆಚೆ ಪೂಕೋಲಮೇನು ಹಾಕಿರಲಿಲ್ಲ, ಸಂಜೆ ದೀಪ ಇಡೋಕ್ಕೆ ಹಾಕಿದ್ವಿ. ಇದು ಜಸ್ಟ್ ಬೆಳಗ್ಗೆ ಪೂಜೆ ಮಾಡಿದಾಗ ಹೇಗಿತ್ತು ಅಂತ ಕ್ಲಿಪ್ ತೋರಿಸ್ತಿದ್ದೀನಿ. ಆ್ಯಂಡ್ ನಮ್ಮ ಅಂಕಲ್ ಬಟ್ಟೆ ಶಾಪಿಂಗ್ ಹೋಗೋಣ ಅಂತ ಹೇಳಿದರು. ನಮಗೆ ಇಷ್ಟ ಇದ್ದಂಗೆ ಇತ್ತು, ಬಟ್ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಶಾಪಿಂಗ್ ಅಂತಂದಮೇಲೆ ಹೋಗಲೇಬೇಕಲ್ವ. ಸೊ ವಿ ಸ್ಟಾರ್ಟೆಡ್. ರೆಕಾರ್ಡ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ರೆಕಾರ್ಡ್ ಮಾಡಿಕೊಂಡು ಹೋಗ್ತಿದ್ವಿ. ಬಟ್ ಅಲ್ಲಿ ಟೌನ್ ಒಳಗಡೆ ರಶ್ ಇತ್ತು ಅಂತ ನಾವು ಜಸ್ಟ್ ಒಂದು ಸ್ವಲ್ಪ ಆಚೆನೇ ಕಾರ್ ಪಾರ್ಕ್ ಮಾಡಿ ಬೈ ವಾಕ್ ಹೋಗ್ತಿದ್ವಿ. ಇವ್ರು ನೋಡ್ತಿದ್ರು ಕುರ್ತಾ ಸೆಟ್ಸ್ ಎಲ್ಲ ಬೇಕು ಅಂತ, ಬಟ್ ಇಷ್ಟ ಆಗಿದ್ರೆ ಇಲ್ಲಿ ತಗೊಳ್ಳಿ, ಬೇರೆ ಶಾಪಲ್ಲಿ ನೋಡೋಣ ಅಂತಂದಮೇಲೆ ನಾನು ಸುಮ್ಮನೆ ಹಿಂದೆ ಬಂದುಬಿಟ್ಟೆ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಕುಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಪಲಾವ್ ಮಾಡ್ತಿದ್ದಾರೆ ನಮ್ಮ ಮನೇಲಿ. ನಾನು ಅಮ್ಮ ಉಪವಾಸ ಇದ್ವಿ. ಸೊ ದೇವಸ್ಥಾನಕ್ಕೆ ನಾವೇ ಹೋಗಿದ್ವಿ ಪಕ್ಕದ ಮನೆಯವ್ರ ಜೊತೆ. ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು. ಸೊ ಒಂದು 2 ಸೆಕೆಂಡ್ ಆಚೆ ವೆಯ್ಟ್ ಮಾಡಿ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಇನ್ಸೈಡ್. ಅಲ್ಲಿ ನಮ್ಮಮ್ಮ ನೋಡ್ಕೊತಿದ್ದಾರೆ ಏನಿದೆ ಏನಿಲ್ಲ ಅಂತ. ಒನ್ಸ್ ಕ್ರಾಸ್ ಚೆಕಿಂಗ್ ಆ್ಯಂಡ್ ನೋಡಿ, ಹುಡುಗಿರು ಸೇಮ್ ಡ್ರೆಸ್ ಹಾಕಿದ್ದಾರೆ. ಮೇ ಬಿ ಈ ಕ್ಲಿಪ್ಪಲ್ಲಿ ನಿಮ್ಗೆ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಪ್ಲೇಟಲ್ಲಿ ಏನಿತ್ತು ಅಂತ ತೋರಿಸ್ತಿದ್ದೀವಿ ಝೂಮ್ ಹಾಕಿ. ಫ್ರೂಟ್ಸ್, ಕಜ್ಜಾಯ ಆ್ಯಂಡ್ ಕೈಗೆ ಕಟ್ಕೊಳ್ಳೋ ದಾರ. ನಮಗಿಂತ ಮುಂಚೆ ಹೋಗಿದ್ದ ಬ್ಯಾಚವರು ಅವ್ರು ಕಂಪ್ಲೀಟ್ ಮಾಡ್ತಿದ್ರು, ದೇವ್ರ ಮುಂದೆ ಹೋಗಿ. ನಾವು ಇವರಾದಮೇಲೆ ಮಾಡಬೇಕಿತ್ತು. ಸೊ ವಿ ವೇರ್ ವೆಯ್ಟಿಂಗ್ ದೇ. ಇವರೆಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಮಾಡಲಾರನು ಎಂದು ಹೇಳಲಾಗಿ ನಿನ್ನಿಂದ ನಮಗೆ ಯಾವ ವಿಧವಾದ ಸಹಾಯವೂ ಬೇಡ. ದೇವಸ್ಥಾನದಿಂದ ಬಂದಮೇಲೆ ಕೈ ದಾರ ಎಲ್ಲ ಕಟ್ಕೊಂಡು ನಾವು ಜಸ್ಟ್ ಆಲ್ಮೋಸ್ಟ್ 6 o'clock ಆಗಿತ್ತು. ಒಂದು ಸ್ವಲ್ಪ ಊಟ ತಿನ್ಕೊಂಡೆ. ಆಮೇಲೆ ನೋಡೋಷ್ಟರಲ್ಲಿ ಹುಡುಗಿರೆಲ್ಲ ಪ್ರಿಪರೇಷನ್ಸ್ ಮಾಡ್ತಿದ್ರು, ದೀಪ ಹಚ್ಚೋಕ್ಕೆ ಫ್ಲವರ್ಸಲ್ಲೆಲ್ಲ ಡೆಕೋರೇಟ್ ಮಾಡಲಿ ಅಂತ ವಿ ವರ್ ವೆಯ್ಟಿಂಗ್. ಅದು ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ದೀಪ ಕಾರ್ಯಕ್ರಮ ಶುರು ಮಾಡೋಣ ಅಂತ. ಸೊ 1 by 1 ವೀಡಿಯೋಸ್ ತೋರಿಸ್ತೀನಿ. ನಮ್ಮ ಮನೇಲಿ ಆಚೆ ಒಂದು, ಹಾಲಲ್ಲೊಂದು ಆ್ಯಂಡ್ ದೇವರ ಮನೆ ಹತ್ರ ಒಂದು ಹೂವದ್ದು ಪೂಕೋಲಂ ಬಿಡಿಸಿದ್ರು ದೀಪ ಹಚ್ಚೋದಕ್ಕೆ. ಸೊ ಎಲ್ಲ ಶುರು ಮಾಡ್ತಿದ್ದಾರೆ ಈಗ. ಅದೆಲ್ಲ ಆಫ್ಟರ್ ಪ್ರಿಪರೇಷನ್ಸ್ ನೆಕ್ಸ್ಟ್ ಹಂಗೆ ದೀಪ ಹಚ್ಚೋದು ಶುರು ಮಾಡಿದ್ದಾರೆ. ದೀಪ ಎಲ್ಲ ಇಟ್ಕೊಂಡು ಈಗ ಪಟಾಕಿ ಹಂಚೋಣ ಅಂತ ಬಂದ್ವಿ ಹೊರಗಡೆ. ಸೊ ಫಸ್ಟ್ ಅಮ್ಮ ಅವರೆಲ್ಲ ಅವರು ಮುಗಿಸ್ತಿದ್ದಾರೆ. ನೆಕ್ಸ್ಟ್ ನಾವು ಶಾರ್ಟ್ಸ್ ಎಲ್ಲ ಆಯಿತು. ನಾನು ಹಾಕಿದ್ದ ಡ್ರೆಸ್ಗೆ ಎಲ್ಲಿ ಸುಡ್ಕೋತೀನೋ ಅನ್ನಿಸ್ತಿತ್ತು, ಬಟ್ ಬೈ ಗಾಡ್ಸ್ ಗ್ರೇಸ್ ಏನೂ ಆಗಿಲ್ಲ. ಸೊ ಎಸ್, ದಿಸ್ ಈಸ್ ಅಬೌಟ್ ಅವರ್ ದಿವಾಲಿ ಅಟ್ ಹೋಮ್. ಹಬ್ಬ ಅಂದ್ರೇ ಚೆನ್ನಾಗಿರುತ್ತಲ್ವ. ಎಸ್, ಇಟ್ ವಾಸ್ ಗುಡ್ ಫಾರ್ ಅಸ್.